ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಸ್ಪೆಷಲ್ ವಿಡಿಯೋ, ಬಿಕಾಸ್ ಸ್ವಲ್ಪ ಯೂನಿಕ್ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಚಾಲೆಂಜ್ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಈ ವಿಡಿಯೋ ಪ್ಲಸ್ ನೆಕ್ಸ್ಟ್ ಒಂದ್ ಸ್ವಲ್ಪ ವಿಡಿಯೋಸ್ ಬರೋದಿಲ್ಲ, ಚಾಲೆಂಜ್ ರಿಲೇಟೆಡ್ ಅಥವಾ ಗೇಮ್ಸ್ ಆ ತರ ವಿಡಿಯೋಸ್ ಮಾಡ್ತಾ ಇದೀವಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಎಂಡ್ ವರ್ಗೂ ನೋಡಿ. ಅಂಡ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರಾದ್ರೂ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಶ್ವೇತಾ ಅಂಡ್ ದಿಸ್ ಇಸ್ ಪ್ರಿಯಾ. ನಾವು ಫ್ಯಾಷನ್, ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಸೊ ಸೀರೀಸ್ ಆಫ್ ಚಾಲೆಂಜಸ್ ಬರುತ್ತೆ. ಸೊ ನಾನು ಶ್ವೇತಾ ಚಾಲೆಂಜ್ ಕೊಡ್ತೀನಿ, ಶ್ವೇತಾ ನನಗೆ ಕೊಡ್ತಾಳೆ. ಅಂಡ್ ಕೊನೆಯಲ್ಲಿ ಲೈಕ್ ಆಫ್ಟರ್ ಆಲ್ ದಿ ಗೇಮ್ಸ್ ಜಾಸ್ತಿ ಯಾರು ಪಾಯಿಂಟ್ಸ್ ವಿನ್ ಮಾಡ್ತಾರೆ ಅವ್ರಿಗೆ ಸೋತವರು ಗಿಫ್ಟ್ ಕೊಡಬೇಕು. ಸೊ ಅದು ಏನು ಅಂತಾನು ನೋಡೋಣ, ಯಾರು ವಿನ್ ಆಗ್ತಾರೆ ಅಂತಾನು ನೋಡೋಣ. ನಮ್ಮ ಫಸ್ಟ್ ಗೇಮ್ ಬಂದ್ಬಿಟ್ಟು ಹೂ ನೋಸ್ ಬೆಟರ್. ಸೊ ಶ್ವೇತಾ ನನ್ನ ಬಗ್ಗೆ ಎಷ್ಟು ಗೊತ್ತು, ನನಗೆ ಶ್ವೇತಾ ಬಗ್ಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಬಗ್ಗೆ ತಿಳ್ಕೊಬಹುದು. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಐ ಥಿಂಕ್ ಸ್ವಲ್ಪ ಲೆಂತಿ ಆಗ್ಬೋದು ಈ ವಿಡಿಯೋ, ಬಿಕಾಸ್ ಈಚ್ ಒನ್ ವಿಲ್ ಬಿ ಆಸ್ಕಿಂಗ್ 10 questions. ಸೊ 10 questions ಈಚ್ ಅಂಡ್ 30 seconds ಟೈಮರ್ ಕೂಡ ಇರುತ್ತೆ. ಸೊ ಆ 30 seconds ಅಲ್ಲಿ ಅವ್ರು ಆನ್ಸರ್ ಮಾಡಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ಈಗ ಫಸ್ಟ್ ಕ್ವೆಶನ್ ಪ್ರಿಯಾ ಕೇಳ್ತಾ ಇದ್ದಾರೆ ನನಗೆ. ಎಸ್. So the first question is, which is my dream destination? ಅಯ್ಯೋ, ನನಗೆ ಗೊತ್ತಿಲ್ಲ. ಓಕೆ, ಎಷ್ಟು ಚಾನ್ಸಸ್ ಇರುತ್ತೆ? 3 ಚಾನ್ಸಸ್. ಓಕೆ. ನನ್ನ ಡ್ರೀಮ್ ಡೆಸ್ಟಿನೇಷನ್ ಯಾವುದು? ಥೈಲ್ಯಾಂಡ್ ಅಲ್ಲ. 2 more. ನಾವ್ ಇದ್ರ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಇಲ್ಲ ನಾವು ಮಾತಾಡಿದ್ವಿ. ಮಾತಾಡಿದೀವಾ? ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಪ್ಯಾರಿಸ್. ಎಸ್. ಓಕೆ. ಅಂದ್ರೆ ಲೈಕ್ ಇಬ್ರು ಅನ್ಕೊಂಡಿದ್ವಿ ಪ್ಯಾರಿಸ್ ಹೋಗ್ಬೇಕು. ನನಗೆ ನೆನಪಿಲ್ಲ. ನಾವು ಇದು ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ. ಓಕೆ, ಅಷ್ಟು ನೆನಪಿಲ್ಲ ನನಗೆ. ಓಕೆ, ಸೊ ಫಸ್ಟ್ ಕ್ವೆಶನ್. ಸೊ ನನಗೆ ಪ್ರಿಯಾ ಜೊತೆ ಇರೋ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು? ಹ್ಯಾಪಿಯೆಸ್ಟ್ ಮೂಮೆಂಟ್ ವೈನಾಡ್ ಟ್ರಿಪ್ ಅನ್ಸುತ್ತೆ. ವೈನಾಡ್ ಟ್ರಿಪ್ ಇರುತ್ತೆ. ಕರೆಕ್ಟ್. ತುಂಬಾ ಈಸಿ ಇತ್ತು ಇದು. ಓಕೆ, ಹೋಗ್ತಾ ಹೋಗ್ತಾ ನೋಡೋಣ. ಅಂದ್ರೆ ನಾವು ತುಂಬಾ ಮಾತಾಡ್ಕೊಂಡಿದ್ದೆ ಅದೇ ಅನ್ಫರ್ಗೆಟಬಲ್ ಟ್ರಿಪ್ ಅಂತ ಎಲ್ಲ. ಅಂದ್ರೆ ನಾವು ಟ್ರಿಪ್ ಹೋಗಿರೋದೇ ಅದೊಂದೇ. ಕಾಲೇಜ್ ಡೇಸ್ ಇಂದ ಪ್ಲಾನ್ ಮಾಡ್ಕೊಂಡು ಅದೊಂದೇ ಹೋಗಿರೋದು. ಇಲ್ಲ ಲೈಕ್ 1 night ಎಲ್ಲ ಹೋಗಿದ್ದೀವಿ ರೆಸಾರ್ಟ್ ಎಲ್ಲ, ಬಟ್ ಈ ತರ 1 week ಹೋಗಿದ್ದು ಅದೊಂದೇ. ಸೊ ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್, ವೆನ್ ವಿಲ್ ಐ ಬಿ ವೆರಿ ಆಕ್ಟಿವ್? ಅಂದ್ರೆ ಯಾವ ತರ? ಯಾವಾಗ ನಾನು ತುಂಬಾ ಆಕ್ಟಿವ್ ಆಗಿರ್ತೀನಿ ಅಂದ್ರೆ ಜಾಸ್ತಿ ಯಾವಾಗ ಲೈಕ್ ತುಂಬಾ ಕೆಲಸ ಮಾಡೋದಾಗ್ಲಿ. ಆಬ್ವಿಯಸ್ಲಿ ಫ್ಯಾಷನ್ ರಿಲೇಟೆಡ್ ಏನಾದ್ರು ಮಾಡೋ. ಇಲ್ಲ, ಯಾವ ಟೈಮ್ಗೆ, ಯಾವಾಗ? ಯಾವ ಟೈಮಿಂಗ್ ಅಂದ್ರೆ ಮಾರ್ನಿಂಗ್ಸ್, ನೈಟ್ಸ್ ಆ ತರನಾ? ವೆನ್ ವಿಲ್ ಐ ಬಿ ವೆರಿ ಆಕ್ಟಿವ್? ನೈಟ್ ಜೊಂಬಿ ಇವಳು ಯಾವಾಗ್ಲೂ ಅಷ್ಟೇ, ಕಾಲೇಜ್ ಡೇಸ್ ಇಂದನೂ ಅಷ್ಟೇ. ಏನು 12 o'clock 1 o'clock ವರ್ಗು ನಾನು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸಿ ಮಲಗಿದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿ ಬೆಳಿಗ್ಗೆವರೆಗೂ ಅವಾಗ್ಲಿಂದಾನು ಅಷ್ಟೇ. ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಇನ್ಫ್ಯಾಕ್ಟ್, ಬೇಡ ಪ್ರಿಯಾ ನೈಟ್ ಮಲ್ಕೊಬೇಕು ಅಂತ. ಸೊ ಈಸಿ ಕ್ವೆಶನ್. ಓಕೆ, 2 point ನಾನು ತೋರಿಸ್ಬಿಡ್ತಾ ಇದ್ದೀನಿ. ಆನ್ಸರ್ ಇಲ್ಲ ಅಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ಇಫ್ ಯು ಕುಡ್ ಟೇಕ್ ಮೀ ಟು ಅ ಟ್ರಿಪ್ ಎನಿವೇರ್ ಇನ್ ದ ವರ್ಲ್ಡ್, ವೇರ್ ವುಡ್ ಐ ಚೂಸ್ ಟು ಗೋ? ನಾನು ಎಲ್ಲಿ ಚೂಸ್ ಮಾಡ್ತೀನಿ ಅಂತ. ಸ್ವಿಟ್ಜರ್ಲ್ಯಾಂಡ್? ನೋ. ವೇರ್ ವುಡ್ ಐ ಚೂಸ್ ಟು ಗೋ? ಥೈಲ್ಯಾಂಡ್. ಕರೆಕ್ಟ್. ಬಿಕಾಸ್ ಪ್ಲಾನ್ ಅನ್ಕೊಂಡಿದ್ವಿ ಅಲ್ಲ, ಲಾಸ್ಟ್ ಇಯರ್ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಆಗ್ಲಿಲ್ಲ. ಥರ್ಡ್ ಕ್ವೆಶನ್, What's my least favorite season?
Summer season. Correct. Easy. So 3-3. Now you have to ask. 3-3. I think this will be a little tough anta ankontini. Okay. So, if I could go back to any one moment in our friendship, namibbru friendship madhye, which we spent together, which could it be? One moment adu. Namma friendship. Any one moment namibbru friendship alli. I have told ಇದನ್ನ ಹೇಳಿದೀನಿ ತುಂಬಾ ಸರಿ ಅಂದ್ರೆ ಒಂದು 3-4 ಸರಿ ಹೇಳಿದೀನಿ. ಅಂದ್ರೆ ಯಾವ ರೀತಿ? ಎನಿ ಒನ್ ಮೂಮೆಂಟ್ ನಾವಿಬ್ರು ಸ್ಪೆಂಡ್ ನೆನೆಸ್ಕೊಬೇಕು ಅಂದ್ರೆ ಮತ್ತೆ ಆ ಮೂಮೆಂಟ್ ಹೋಗ್ಬೇಕು ನೆನ್ಸ್ಕೊಬೇಕು ಹೋಗ್ಬೇಕು. ಅದು ಬಿಟ್ರೆ ನಾ ಹೇಳಿದೀನಿ ಕೂಡ ಇದನ್ನ, ಅದೊಂದು ಸ್ಪೆಷಲ್ ಟೈಮ್ ಅಲ್ಲಿ ಮಾಡಿದ್ವಿ. ಸೊ ಇದು ಕ್ಲೂ ಆಗ್ಬಿಡುತ್ತೆ, ಬೇಡ. ಒನ್ ಮೂಮೆಂಟ್ ನಾವು ಫ್ಯಾಷನ್ ಡಿಸೈನಿಂಗ್ ಲೈಕ್ ಫ್ಯಾಷನ್ ಶೋಗೆ ಹೋಲ್ ನೈಟ್ ಇದು ಮಾಡಿ. 2 ಗೆಸ್, ಥರ್ಡ್ ಲಾಸ್ಟ್ ಗೆಸ್ ಇದು. ಬೇರೆ ಯಾವ್ದಾದ್ರು ಕ್ಲೂ? ಅಷ್ಟೇ, ಅದೇ ಒನ್ ಮೂಮೆಂಟ್ ಅಂದ್ರೆ ಹೇಳ್ತಾ ಇದ್ದೀನಲ್ಲ, ಒಂದು ಸ್ಪೆಷಲ್ ಟೈಮ್ ಅಲ್ಲಿ ನಮ್ಗಾಗಿತ್ತು ಅಂಡ್ ಆ ಚಾನ್ಸ್ ನಮಗೆ ಮತ್ತೆ ಸಿಗ್ಲೇ ಇಲ್ಲ. ಯೂಶಲಿ ನೈಟ್ ಔಟ್. ರಾಂಗ್. 3 ಚಾನ್ಸ್ ಆಯ್ತು. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಇದು ಕೌಂಟ್ ಇಲ್ಲ, ಬಟ್ ಸುಮ್ನೆ ಹಂಗೆ. ಓಕೆ, ಕ್ಲೂ ಕೊಡ್ತೀನಿ, ಬಟ್ ಇದು ಕೌಂಟ್ ಇಲ್ಲ. ಕೋವಿಡ್ ಟೈಮಲ್ಲಿ ಆಗಿತ್ತು ಇದು. ನಾವು ಇಲ್ಲ, ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಕೂಡ, ರೀಸೆಂಟ್ ಆಗಿನೂ ಮಾತಾಡಿದ್ವಿ. ಕೋವಿಡ್ ಟೈಮ್ ಅಲ್ಲ, ಒನ್ ಮೂಮೆಂಟ್, ಸ್ಪೆಷಲ್ ಮೂಮೆಂಟ್. ಓಕೆ, ಆನ್ಸರ್ ಬಂದು ನಾವಿಬ್ರು ಮಲಯಾಳಂ ಮೂವಿ ವಾಚ್ ಮಾಡಿದ್ವಿ. ನೆನ್ಪಿದ್ಯಾ? ನಾವು ರೀಸೆಂಟ್ ಆಗಿನೂ ಅದ್ರ ಬಗ್ಗೆ ಮಾತಾಡಿದ್ವಿ. ಮಲಯಾಳಂ ಯಾವ್ದೋ ಒಂದು ಮೂವಿ ವಾಚ್ ಮಾಡಿದ್ವಲ್ಲ, ಪ್ಯಾಂಡಮಿಕ್ ಸ್ಟಾರ್ಟ್ ಆಗ್ತಾ ಇದೆ, ಕೋವಿಡ್. ನಾವು ಮಾಲ್ಗೆ ಹೋಗಿದ್ವಿ, ಸಡನ್ ಆಗಿ ನಾವಿಬ್ರು ಅನುಕೂಲದೇ ఒకటి ಯಾವ್ದೋ ಒಂದು ತೆಲುಗುನಾ? ಓಕೆ, ಅದು 3 ಗರ್ಲ್ಸ್ ತೆಲುಗು ಮೂವಿ. ಆ ಮೂವಿ ಅದು ತುಂಬಾ ಚೆನ್ನಾಗಿತ್ತು. ಅದೇನಕ್ಕೆ ಸ್ಪೆಷಲ್ ಅಂದ್ರೆ ಲಾಕ್ಡೌನ್ ಅವಾಗ ಅನೌನ್ಸ್ ಆಗಿತ್ತು ಅನ್ಸುತ್ತೆ, ಲೈಕ್ ಮಧ್ಯಾಹ್ನದಿಂದ ಏನೋ ಮಾಡ್ತಾರೆ, ಹೋಗ್ಬೇಡಿ ಮಾಲ್ಸ್ಗೆಲ್ಲ ಅಂತ ಅವಾಗ ಅನೌನ್ಸ್ ಮಾಡ್ತಾ ಇದ್ರು. ನಮ್ಗೆ ಮನೆಯಿಂದ ಕಾಲ್ಸ್ ಬರ್ತಾ ಇತ್ತು, ಬೇಗ ಮನೆಗೆ ಬನ್ನಿ ಅಂತ. ಫುಲ್ ಮಾಲ್ ಅವತ್ ಖಾಲಿ ಇತ್ತು, ಎಲ್ರು ಮನೆಗೆ ಹೋಗ್ತಾ ಇದ್ರು. ನಾವಿಬ್ರು ಇದ್ವಿ, ಇನ್ನೊಬ್ರು ಯಾರೋ ಒಬ್ರೇನೋ ಇದ್ರು, ಅಷ್ಟೇ ಇದ್ದು. ಸೊ ದಿಸ್ ಇಸ್ ವೈ ಐ ಟೋಲ್ಡ್, ಆ ಮೂಮೆಂಟ್ ನಮಗ್ ಮತ್ತೆ ಮಾಡೋದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಸೊ ಆ ಒಂದ್ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಸೊ 1 ಪಾಯಿಂಟ್ ನೆಕ್ಸ್ಟ್ ಎಷ್ಟು ಕ್ಲೂಸ್ ಕೊಟ್ಟೆ ನಾನು, ತಲೆಗೂ ಬರ್ದಿಲ್ಲ. ಗೊತ್ತು ನನಗೆ, ಬರಲ್ಲ ಬೇಗ ಅಂತ. ಓಕೆ, ಎಸ್. ವಾಟ್ಸ್ ಮೈ ಫೇವ್ರೆಟ್ ಟೈಪ್ ಆಫ್ ಮ್ಯೂಸಿಕ್? ಮೆಲೋಡಿ, ರೊಮ್ಯಾಂಟಿಕ್. ಮೆಲೋಡಿ. ನಾಳೆ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದೀನಿ ಪ್ರಿಯಾ ಬಗ್ಗೆ. ಓಕೆ, ನೆಕ್ಸ್ಟ್. ಓಕೆ, ಇದು ತುಂಬಾ ಈಸಿ, ಬಟ್ ಆನ್ಸರ್ ಗೊತ್ತಿದೆಯೋ ಗೊತ್ತಿಲ್ಲ. ಫೇವ್ರೆಟ್ ಆಕ್ಟರ್ ಅಂಡ್ ಆಕ್ಟ್ರೆಸ್ ಯಾರು ಇನ್ ಕನ್ನಡ ಇಂಡಸ್ಟ್ರಿ? ಹೂ ಇಸ್ ಮೈ ಫೇವ್ರೆಟ್? ನಾವು ಇದ್ರ ಬಗ್ಗೆ ಮಾತೇ ಆಗಿಲ್ಲ. ಇಲ್ಲ, ಏನಿಲ್ಲ, ಮಾತಾಡಿದೀವಿ. ಇಲ್ಲ ಆಕ್ಟರ್ ಅಂಡ್ ಇಲ್ಲ, ವಿ ನೆವರ್ ಡಿಸ್ಕಸ್ ಆಕ್ಚುಲಿ. ಹೌದಾ? ಬಟ್ ಅಟ್ಲೀಸ್ಟ್ ಗೊತ್ತಾಗುತ್ತಲ್ವಾ, ಅವ್ನ ಇಷ್ಟ ಇವ್ರ ಇಷ್ಟ. ಎಕ್ಸಾಕ್ಟ್ಲಿ ಇವ್ರೆ ಅಂತಿಲ್ಲ ಅಂದ್ರೂ ಸುದೀಪ? ಯಶ್? ನೋ, ಸೆಕೆಂಡ್ ಗೆಸ್ ಆಯ್ತು. ಲಾಸ್ಟ್ ಅಂದ್ರೆ ಹೀರೋ ಅಂಡ್ ಹೀರೋಯಿನ್ or anyone? No, both. Hero, actor and actress. Actress I guess Rachita Ram. Okay. Rachita Ram because ಜಾಸ್ತಿ will be telling. Okay. Hero ರಕ್ಷಿತ್ ಶೆಟ್ಟಿ ನಾ? 3 ಗೆಸ್ ಆಯ್ತು. ಓಕೆ, ಯಾರು? ಪುನೀತ್ ರಾಜ್ಕುಮಾರ್. ಆಕ್ಟರ್, ಹೀರೋಯಿನ್ ತಪ್ಪು. ರಮ್ಯಾ. ಅದೇ ಇದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ ಆಕ್ಚುಲಿ. ಇಲ್ಲ, ರಚಿತಾ ರಾಮ್ ಇಷ್ಟ, ಬಟ್ ರಮ್ಯಾ ಆಲ್ ಟೈಮ್ ಫೇವ್ರೇಟ್. ರಚಿತಾ ರಾಮ್ ಅದೇ ವಿ ಹ್ಯಾವ್ ಡಿಸ್ಕಸ್ ಮೋಸ್ಟ್ಲಿ ರಚಿತಾ ರಾಮ್ ಮಾತಾಡಿ. ಆಫ್ಟರ್ ರಮ್ಯಾ ರಚಿತಾ ರಾಮ್. ಸೊ ಐ ಶುಡ್ ಗೆಟ್ half point, right? ಹೆಂಗೆ?
ರಚಿತಾ ರಾಮು ಇಷ್ಟನೇ. ಇಷ್ಟನೇ? ಓಕೆ 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 ಫೈನ್ ಡನ್. ಓಕೆ, ಈಗ ಎಷ್ಟಾಗಿದೆ ಪಾಯಿಂಟ್ಸ್? ಯು ಆರ್ ಲೀಡಿಂಗ್ ಬೈ 1.5 points. ಓಕೆ. So, what is my favorite board game? ಬೋರ್ಡ್ ಗೇಮಾ? ಹಾ, ಅಂದ್ರೆ ಬೋರ್ಡ್ ಇಟ್ಕೊಂಡು ಆಡುವಂತ ಗೇಮಾ? ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ನಾವು ಜಾಸ್ತಿ ಆಟ ಆಡಿರೋದು ಬಿಸ್ನೆಸ್ ಏನೋ ಗೇಮ್ ಇದೆ ಅಲ್ಲ, ಅದು ಐ ಥಿಂಕ್ ಅದೇ ಫೇವ್ರೇಟ್ ಅನ್ಸುತ್ತೆ. ಬಿಸ್ನೆಸ್. ಎಸ್. ನೆಕ್ಸ್ಟ್ ಓಕೆ, ಇದನ್ನು ಮೂಮೆಂಟೇ. ನಾನು ಜಾಸ್ತಿ ಮೂಮೆಂಟ್ಸ್, ಐ ಥಿಂಕ್ 3 questions ಮೂಮೆಂಟೇ ಇದೆ. ಓಕೆ, ವಿಚ್ ಇಸ್ ದಟ್ ಒನ್ ಮೂಮೆಂಟ್ ವೇರ್ ವಿ ಬೋತ್ ವರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್? ನಾವಿಬ್ರು ತುಂಬ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇದು ತುಂಬ ಈಸಿ. ಐ ಗೆಸ್ ವೈನಾಡ್ ಆಯ್ತು ಸ್ಟೇ ಮಾಡಿದ್ದು. ಅದು ಪೂಲ್ ವಿಲಾಗ್ ಸ್ಟೇ ಮಾಡಿದ್ದು. ನಾವು ಬಟ್ ವೈನಾಡ್ದೇನಾ? ಅದು ಕ್ಲೂ ಇಲ್ಲ. ಆಫ್ಟರ್ 3 guesses ಕ್ಲೂ. ಓಕೆ, ವೆರಿ ಹ್ಯಾಪಿ ಅಂದ್ರೆ ಹ್ಯಾಪಿ ಸ್ಯಾಟಿಸ್ಫೈಡ್. 1K ಇದು. ಏನು? 1K ಕಂಪ್ಲೀಟ್ ಆಗಿದ್ದ. ರಾಂಗ್. ಲಾಸ್ಟ್ ಗೆಸ್. ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಆಬ್ವಿಯಸ್ಲಿ ಮಾಡಿರ್ತೀವಿ, ಇಲ್ಲಾಂದ್ರೆ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಮೂಮೆಂಟ್ ಅವಾರ್ಡ್ ಬಂದಿದ್ದು ಫ್ಯಾಷನ್ ಶೋದು. ಲಾಸ್ಟ್ ಗೆಸ್ ಅಲ್ಲಿ. ಎಸ್, ಕರೆಕ್ಟ್. ನಾನು ಕ್ಲೂ ಕೊಟ್ಬಿಟ್ಟೆ ಅನ್ಸುತ್ತೆ. ಇಲ್ಲ ಇಲ್ವಾ? ಅಲ್ಲ. ಓಕೆ, ನೆಕ್ಸ್ಟ್ ಒನ್. ವಾಟ್ಸ್ ಮೈ ಬಿಗ್ಗೆಸ್ಟ್ ಅಕಾಂಪ್ಲಿಷ್ಮೆಂಟ್ ಸೋ ಫಾರ್? ಬಿಗ್ಗೆಸ್ಟ್ ಅಕಾಂಪ್ಲಿಷ್ಮೆಂಟ್ ಸೋ ಫಾರ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಾ? ಡಿಸ್ಕಸ್ ಅಂತಲ್ಲ, ಬಟ್ ಯಾವುದು? ಈಗ ನಾವು ಮಾತಾಡಿರೋದಂದ್ರೆ ಏನಿಲ್ಲ, ನಾನು ಅವಾಗಲೇ ಟೈಮ್ ಕೊಟ್ಟಿದ್ದೀನಿ. ಇದು ಆಯ್ತಾಯ್ತು. ನಾ 10 ಇದೆ, 10 ಕೌಂಟ್ ಮಾಡ್ಬೇಕು. ಅಂದ್ರೆ ಸಮಥಿಂಗ್ ಲೈಕ್ ಅಚೀವ್ಮೆಂಟ್ ಅನ್ನೋ ತರ ಅಂತಾನೆ. ಯೂಶಲಿ ಮಾತಾಡಿರೋದ್ರಲ್ಲಿ ಪಾಪ್ಯುಲರ್ ಆಗಿ ಚೆನ್ನಾಗಿ ಲೈಕ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಂಡು ಸೆಟಲ್ ಆಗ್ಬೇಕು ಅಂತಿದೆ. ಟಿಕ್ 3. ರಾಂಗ್. ಟಿಕ್ 4. ಇಲ್ಲ, ಒಳ್ಳೆ ಡಿಸೈನರ್, ಬೆಸ್ಟ್ ಡಿಸೈನರ್ ಆಗ್ಬೇಕು ಅಂತ. ಟಿಕ್ 5. ಇಲ್ವಾ? ಓಕೆ, 1 ಕ್ಲೂ. ಲೈಕ್ ಏನಾದ್ರೂ ರಿಲೇಟೆಡ್ ಏನು ಅಂದ್ರೆ ಇಟ್ ಇಸ್ ಲೈಕ್ ಅಚೀವ್ಮೆಂಟ್ ಮಾಡಿರೋದು ಯಾವುದು? ಓ, ಮಾಡಿರೋದಾ? ಮಾಡ್ಬೇಕಾಗಿರೋದಲ್ಲ, ಮಾಡಿರೋದು. ಇಲ್ಲಿವರೆಗೂ ಮಾಡಿರೋದಂದ್ರೆ ಅದೇ ಅವಾರ್ಡ್ ವಿನ್ ಆಗಿರೋದು. ಅದೇ ನಾನು ನೆಕ್ಸ್ಟ್ ಫ್ಯೂಚರ್ ಅಂತ ಅನ್ಕೊಂಡಿದ್ದು. ಇಲ್ಲಿವರೆಗೂ ಮಾಡಿರೋದು ಬೆಸ್ಟ್ ಡಿಸೈನರ್ ಅವಾರ್ಡ್ ವಿನ್ ಮಾಡಿದ್ದು. ದಟ್ ಇಸ್ ದ ಬೆಸ್ಟ್ ಇಬ್ರಿಗೂ. ಎಸ್. ಓಕೆ, ನೆಕ್ಸ್ಟ್. ಐ ಆಮ್ ಸ್ಟಿಲ್ ಲೀಡಿಂಗ್. ಜಾಸ್ತಿ ಮಾಡೋದು ಬೇಡ, ಯಾಕೆ ಹೋಯ್ತಿದ್ದು. 6th question. ಇದು ಗೊತ್ತಿರುತ್ತೋ ಗೊತ್ತಿಲ್ಲ. ವಿಚ್ ಇಸ್ ದ ಲಾಸ್ಟ್ ಮೂವಿ ಐ ವಾಚ್ಡ್? ಲಾಸ್ಟ್ ನಾನು ಮೂವಿ ನೋಡಿರೋ ಲಾಸ್ಟ್ ಪುಷ್ಪ 2. ಅದು ಗೊತ್ತು. ವಾಟ್ಸ್ ಅ ಪ್ಲೇಸ್ ದಟ್ ಹೋಲ್ಡ್ಸ್ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಫಾರ್ ಮೀ? ನನಗೆ ತುಂಬಾ ಹತ್ತಿರವಾದಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಜಾಗ. ಯಾವ ಪ್ಲೇಸ್ ವಿಚ್ ಇಸ್ ವೆರಿ ಸ್ಪೆಷಲ್ ಟು ಮೀ? ಆರ್ ವೈನಾಡ್ ಪ್ಲೇಸ್? ನೋ. ಅಂದ್ರೆ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಎಲ್ಲ ರೀತಿ ನಂಗೆ ತುಂಬಾ ಹತ್ತಿರವಾದಂತದ್ದು, ತುಂಬಾ ಸ್ಪೆಷಲ್ ಅನ್ಸುವಂತ ಜಾಗ, ತುಂಬಾ ಇಂಪಾರ್ಟೆಂಟ್, ತುಂಬಾ ಸ್ಪೆಷಲ್ ಅನ್ಸುವಂತ ಜಾಗ. ಅದು ಮನೇಲೂ ಆಗಿರ್ಬೋದಾ? ಎಲ್ಲಾದ್ರೂ ಆಗಿರ್ಬೋದು. ನನಗೆ ತುಂಬಾ ಸ್ಪೆಷಲ್ ಅನ್ಸುವಂತ ಜಾಗ. ಆಲ್ರೆಡಿ ಹೋಗಿ ಬಂದಿರೋಂತ ಜಾಗ ನನಗೆ ಇಷ್ಟ ಅನ್ನೋ ತರನ, ಅಥವಾ ಅದೆಲ್ಲ ಹೋಗಿ ಬಂದಿರೋದು ಹೋಗೋದು ಎಲ್ಲ ತುಂಬಾ ನಂಗೆ ಸ್ಪೆಷಲ್ ಅನ್ಸುವಂತ ಪ್ಲೇಸ್? ಯಾವಾಗ್ಲೂನು, ಯಾವಾಗ್ಲೂ ಆಲ್ ಟೈಮ್ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಅಂಡ್ ತುಂಬಾ ಫೇವ್ರೆಟ್. ಎಕ್ಸಾಕ್ಟ್ ಪ್ಲೇಸ್ ಇಲ್ಲ ಅಂದ್ರೆ ಸಮಥಿಂಗ್ ಲೈಕ್ ಗ್ರೀನರಿ ರಿಲೇಟೆಡ್, ಅಥವಾ ಎಲ್ಲಿ ಸ್ವಲ್ಪ ಏನೊಂದು ಮಂಚು ತುಂಬಿಕೊಂಡಿರುತ್ತೆ ಅಲ್ಲ, ಆ ತರ ಪ್ಲೇಸಸ್ ಅಲ್ವಾ?
I think I will not guess this. But ಆನ್ಸರ್ ಗೊತ್ತಾದ್ಮೇಲೆ ಕ್ಲಾರಿಟಿ ಸಿಗುತ್ತೆ. ಟಿಕ್ ಟಿಕ್ ಹೌದಾ? 2. Okay. ಹೇಳ ನಾನು? Wait, ಬೇಡ. ಟಿಕ್ ಟಿಕ್ 3. ಟಿಕ್ ಟಿಕ್ 4. ಅಂದ್ರೆ ಫ್ಯಾಷನ್ ರಿಲೇಟೆಡ್ ಏನಾದ್ರು when you do at home 5. ಅದು ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದಾ? No. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಟಿಕ್ ಟಿಕ್ 6. ಟಿಕ್ ಟಿಕ್ 7. ಟಿಕ್ ಟಿಕ್ 8. ಟಿಕ್ ಟಿಕ್ 9. ಶಾಪಿಂಗ್? ಟಿಕ್ ಟಿಕ್ 10. No. ವಾಚಿಂಗ್ ಮೂವಿ? No. Place. ಸರಿ ಹೇಳ? Shirdi. Place which is very close or ಕ್ಲೋಸ್ ಟು ಮೈ ಹಾರ್ಟ್ ಅಂತ ಅದೆಲ್ಲ ಹೇಳಿಲ್ಲ. ಹೇಳಿದ್ನಲ್ಲ ತುಂಬಾ ಸ್ಪೆಷಲ್ ಅನ್ಸೋ ಪ್ಲೇಸ್, ನಂಗೆ ತುಂಬಾ ಇಷ್ಟ ಆಗಿರುವಂತ ಪ್ಲೇಸ್ ಅಂತ. ಶಿರ್ಡಿ ಅಂಡ್ ಮುತ್ತತ್ತಿ. ಓಕೆ, ಶಿರ್ಡಿ ಗೊತ್ತಿತ್ತು. ಅದಕ್ಕೆ ನನ್ನ ಕ್ವಶನ್ ಅಂದ್ರೆ ನಾನು ಹಿಂಗ್ ಅನ್ಕೊಂಡೆ ಅಂದ್ರೆ ಫ್ಯಾಷನ್ ಆ ತರ ಪ್ಲೇಸ್ ಅಂತ ಹೇಳ್ತಾ ಇರೋದು. ಓಕೆ, ಸೊ 1 point, half point ಅಲ್ಲಿ ಶ್ವೇತಾ is leading. Okay, your turn. ಸೊ ನೆಕ್ಸ್ಟ್ 7th ಕ್ವೆಶನ್. ಸೊ ರೆಸ್ಟ್ ಆಫ್ ಮೈ ಲೈಫ್ ನಾನು ಒಂದು ಕ್ಯೂಸಿನ್ ಏನಾದ್ರು ಅದನ್ನೇ ತಿನ್ಕೊಂಡಿರ್ತೀನಿ ಅನ್ನೋದಿದ್ರೆ ಏನದು? ಒಂದು ಕ್ಯೂಸನ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ನಾನು ಇದನ್ನೇ ತಿನ್ಕೊಂತೀನಿ ಸಾಕು ಅನ್ನೋ ತರ ಇದ್ರೆ ರೈಸ್ ಐಟಮ್. ಎನಿಥಿಂಗ್ ಇಟ್ ಕ್ಯಾನ್ ಬಿ. ಚಿಕನ್? ನೋ, ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಪ್ರಿಯಾ. ಟೋಲ್ಡ್ ಜಾಸ್ತಿ ನಾನ್ ನೋಡ್ದಂಗೆ ತುಂಬಾ ಫೇವ್ರೇಟ್ ಅಂತಾನು ಹೇಳಿದ್ದೀನಿ. ವಂದನ್ ಚಿಕನ್ ತುಂಬಾ ಫೇವ್ರೇಟ್. ಅಯ್ಯೋ ಇಲ್ಲ, ಅದು ರೆಸ್ಟ್ ಆಫ್ ಮೈ ಲೈಫ್ ಎಲ್ಲ ನಾನು ತಿನ್ಕೊಂಡಿರ್ತೀನ? ಇಲ್ಲಪ್ಪ. ರೆಸ್ಟ್ ಆಫ್ ಯುವರ್ ಲೈಫ್ ಲಾಸ್ಟ್ 1 ಗೆಸ್ ಇದೆ. ಕ್ಲೂನು ಅದೇ ಹೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ನಾವು ಮಾತಾಡಿದೀವಿ, ನಾನು ಹೇಳಿದ್ದೀನಿ ಕೂಡ. ಇದಿದ್ರೆ ನನ್ಗೆ ಏನು ಬೇಡ, ಅಷ್ಟಿಷ್ಟ ಆಗೋಗಿದೆ ಅಂತಾನು ಮಾತಾಡಿದ್ವಿ ನಾವು. ಅಷ್ಟಿಷ್ಟ ಆಗೋಗಿದೆ ಅಂತ ಮಾತಾಡಿದ್ವಿ. ಅದೇ ರೈಸ್ ಐಟಮ್ ಅಲ್ಲೇನಾ? ಅಂದ್ರೆ ಇವಾಗ ಕ್ಯೂಸಿನ್ ಅಂತ ಅಂದಾಗ ಅದು ಹೆಂಗೆ ರೈಸೇ ಅಥವಾ ಇದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಇಫ್ ನಾಟ್ ರೈಸ್ ಆಬ್ವಿಯಸ್ಲಿ ಇಡ್ಲಿ ಅದು ಇದು ಬಂದ್ಬಿಡುತ್ತೆ. ಲಾಸ್ಟ್ ಒನ್ ಆನ್ಸರ್. ಲಾಸ್ಟ್ ಆನ್ಸರ್ ಯಾವುದು? ಬಿರಿಯಾನಿನಾ? ಓಕೆ, ಇವಾಗ ಇದು ಕೌಂಟ್ ಇಲ್ಲ, ಬಟ್ ಇನ್ನೊಂದು ಕ್ಲೂ ಕೊಡ್ತೀನಿ. ನಾನು ರಂಜು ಅಂಡ್ ಪ್ರಿಯಾ 3 ಜನ ತಿಂದಿದ್ದೀವಿ. ಇವಾಗ್ಲೂ ಗೊತ್ತಾಗ್ಲಿಲ್ವಾ? ನೆನಪಿಲ್ಲ. ದೋಸಾ. ನಾವು 3 ಜನ ಯಾವ್ದು ದೋಸೆ ತಿಂದಿದ್ದೀವಿ? ಅವತ್ ನೈಟ್ ನಾವು ಹೋಗಿರ್ಲಿಲ್ಲ. ವೆರಿ ಬ್ಯಾಡ್. ನಾನು ಅವತ್ತು ಹೇಳಿದ್ದೀನಿ, ಅದಾದ್ಮೇಲೂ ಕೂಡ ಹೇಳಿದ್ದೀನಿ. ಓಕೆ, ಸೊ ಈಗ 8th ಕ್ವೆಶನ್ ನನಗೆ. 8th ಕ್ವೆಶನ್ ನಾನು ಶ್ವೇತಾ ಕೇಳಬೇಕು. ಓಕೆ, ವಾಟ್ ಇಸ್ ಅ ಮೂವಿ ದಟ್ ಆಲ್ವೇಸ್ ಮೇಕ್ಸ್ ಮೀ ಲಾಫ್ ನೋ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್ ಇಟ್? ನಾವಿಬ್ರು ನೋಡಿದ್ದೀವಿ ಅದನ್ನ. ತುಂಬಾ ನಗ್ಸೋ ಮೂವಿ. ನೋಡಿಲ್ಲ, ಬಟ್ ಮಾತಾಡಿದ್ದೀವಿ ಒಟ್ಟಿಗೆ. ನಾವಿಬ್ರು ನೋಡಿಲ್ಲ. ಎಷ್ಟು ಇದು ಗೊತ್ತಾಯ್ತು ನನ್ಗೆ. ಅದು ಲಿಂಕ್ ನನ್ಗೆ ರೆಫರ್ ಕೂಡ ಯಾವ ಮೂವಿ ಹೆಸರು ಅಂತ ಗೊತ್ತಿಲ್ಲ. ಉಮಾಶ್ರೀ ಇರೋದು ಅಲ್ವಾ? ಏನದು ಜಗಳ ಏನೋ ಇದೆಯಲ್ಲ ಮೂವಿ ಹೆಸರು. ಶಶಿಕುಮಾರ್, ಉಮಾಶ್ರೀ, 3 ಜನ ಲೇಡೀಸು, 3 ಜನ ಗಂಡಂದಿರು. ಯಾರೇನೋ ಎಷ್ಟೇ ಜಗಳ ಆದ್ರೂ ಏನೋ ಇದೆ ಆ ಮೂವಿ ಹೆಸರು. ಬಟ್ ಅದೇ ತಾನೆ ಸಾಯಿ ಕುಮಾರ್. ಅದೇ 3 ಲೇಡೀಸ್. ಅದೇನೋ ಸಂಸಾರನೋ ಅಥವಾ ಏನೋ ಇದೆ, ಏನೋ ಜಗಳ. ನಾನು ಗೆಸ್ ಮಾಡಿದ್ದೀನಿ, ಆನ್ಸರ್ ಕರೆಕ್ಟ್ ಇದೆ, ಬಟ್ ಮೂವಿ ಹೆಸರು ನೆನಪಿಲ್ಲ.
ಏನೋ ಇದೆ, ಜಗಳ, ಸಂಸಾರ, ಏನೋ ಸಮಥಿಂಗ್ ಆ ಥರ ರಿಲೇಟೆಡ್ ಏನೋ ಇದೆ ತಾನೆ. ಬಟ್ ಯಾವುದು? ಅದೇ ಮೂವಿ ಹೆಸರು ಎಕ್ಸಾಕ್ಟ್ಲಿ ಸ್ವಲ್ಪ ದೊಡ್ಡದಾಗೆ ಇದೆ ಅದು. ಹೇಳ ಏನು ಗೆಸ್ ಮಾಡ್ತೀನಿ ನೋಡ, ಬಂದ್ರೆ ಬಾಯಿಗೆ. ಯಾರಿಗೆ ಸಾಲುತ್ತೆ ಸಂಬಳ. ಗೆಸ್ ಮಾಡಿದೆ, ಕರೆಕ್ಟ್. ಓಕೆ, ಈ ಕ್ವಶನ್ ಅಲ್ಲಿ ಆಪ್ಷನ್ಸ್ ಇದೆ 3. ಬಟ್ ಫಸ್ಟ್ ಆಪ್ಷನ್ ಕೊಡದೆ ಐ ಆಸ್ಕ್, ಆಯ್ತಾ? ಸೊ ವಾಟ್ ವುಡ್ ಬಿ ಮೈ ಸ್ಟ್ರೆಸ್ ಬಸ್ಟರ್? ಸ್ಟ್ರೆಸ್ ಬಸ್ಟರ್ ವಾಚಿಂಗ್ ರೀಲ್ಸ್. ನೋ, ಆಯ್ತು. ಗಿವ್ ಮಿ ಆಪ್ಷನ್ಸ್. ಆಪ್ಷನ್ಸ್ ಬಂದು ಓಕೆ, ಎ ಶಾಪಿಂಗ್, ಬಿ ವಾಚಿಂಗ್ ಮೂವಿ ವಿತ್ ಏನಿದು ಕಂಫರ್ಟ್ ಫುಡ್, ಶಾಪಿಂಗ್, ಈಟಿಂಗ್ ಜಂಕ್. ಇದ್ರಲ್ಲಿ ಇವಾಗ ಹೆಂಗ್ ನಾನು ಇದು ಕೊಡ್ಲಿ? ಬಿಕಾಸ್ ನಾನು ಆಪ್ಷನ್ ಕೊಟ್ಮೇಲೆ ಒಂದೇ ಹೇಳ್ಬೇಕು. ಶಾಪಿಂಗಾ? ಶಾಪಿಂಗ್ ರಾಂಗ್. ದೆನ್ ಈಟಿಂಗ್ ಜಂಕ್ ಅಲ್ಲ, ಇದು ರಾಂಗ್. ಅಲ್ಲ, ಶಾಪಿಂಗ್ ನಂಗೆ ಗೊತ್ತಿರಂಗೆ. ಇಲ್ಲ, ಆನ್ಸರ್ ಇಸ್ ವಾಚಿಂಗ್ ಮೂವಿ ವಿತ್ ಕಂಫರ್ಟ್ ಫುಡ್. ಓಕೆ, ನಂಗೆ ಗೊತ್ತಿರಲಿಲ್ಲ ಇದನ್ನು. ಸೊ ಎಷ್ಟು ಬೇಡ, ನಾನು ಲೀಡಿಂಗ್. ಯಾ, ಯು ಆರ್ ಲೀಡಿಂಗ್. ಓಕೆ, ವಾಟ್ ಇಸ್ ದ ಬೆಸ್ಟ್ ಗಿಫ್ಟ್ ಐ ಹ್ಯಾವ್ ಎವರ್ ಗಿವನ್ ಟು ಸಮವನ್? What is the best gift you have given to someone? ಅದೇ ಮೇ ಬಿ ರೀಸೆಂಟ್ ಆಗಿ ಸುದೀಪ್ ಜಾಕೆಟ್ ನ ಪೇಂಟ್ ಮಾಡಿಬಿಟ್ಟು ಕೊಟ್ಟಿದ್ದು. ಅಲ್ಲ. ಕಾಫಿ ಪೇಂಟಿಂಗ್. ವಾಟ್? ಕಾಫಿ ಪೇಂಟಿಂಗ್ ಆಫ್ ಹರ್ ಫ್ರೆಂಡ್ಸ್ ಫೋಟೋ. ಆ ಫೋಟೋನ ಕಾಫಿ ಪೇಂಟಿಂಗ್ ಮಾಡಿಬಿಟ್ಟು ಕೊಟ್ಟಿದ್ದು. ಅದೇ. ಓಕೆ, ಕಾಫಿ ಪೇಂಟಿಂಗ್ ಪೋರ್ಟ್ರೇಟ್ ಕೊಟ್ಟಿದ್ದು. ಅದೇ ಕಾಫಿ ಪೇಂಟಿಂಗ್ ಪೋರ್ಟ್ರೇಟ್. ಓಕೆ, ನೆಕ್ಸ್ಟ್ 9th ಕ್ವೆಶ್ಚನ್. ವಾಟ್ಸ್ ದಟ್ ಒನ್ ಥಿಂಗ್ ಐ ವಿಲ್ ವಿಶ್ ಟು ಡೂ ಆಫನ್ ಟುಗೆದರ್? ನಾವಿಬ್ರು ಇದ್ದಾಗ ನಾನು ಜಾಸ್ತಿ ಅದನ್ನ ಮಾಡೋದಕ್ಕೆ. ಆಫನ್ ನಾವು ಜಾಸ್ತಿ ಮಾಡೋದಂದ್ರೆ ಮೀಟ್ ಮಾಡಿದಾಗ ನನಗೆ ಇಷ್ಟ. ನಾವಿಬ್ರು ಇದ್ದಾಗ ಅದು ಮಾಡ್ಬೇಕು. ಕಾಫಿ ಕುಡ್ಕೊಂಡು ಮಾತಾಡೋದು. ರಾಂಗ್. ಅದು ತುಂಬಾ ಇಷ್ಟ ಫಾರ್ ಯು ಟು ಡೂ. ನಾವಿಬ್ರು ಜೊತೆಲಿದ್ದಾಗ ನನ್ಗೆ ಈ ಒಂದು ಏನೋ ಒಂದು ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಟೇಕಿಂಗ್ ಫೋಟೋಸ್. ನೋ, 2 ಆಯ್ತು. ಲಾಸ್ಟ್ ಒನ್. ಯಾವುದು? ನಾವು ಯಾವಾಗಲೂ ಮಾಡ್ತೀವ ಅದನ್ನ. ಅದೇ ಹೇಳ್ತಾ ಇದೀನಲ್ಲ, ನಾವಿಬ್ರು ಇದ್ದಾಗ ನನ್ಗೆ ಇದು ಇಷ್ಟ, ನನ್ಗೆ ಈ ತರದ್ ಮಾಡೋದಕ್ಕೆ ಇಷ್ಟ. ಡಿಸ್ಕಸಿಂಗ್ ಅಬೌಟ್ ಟಾಪಿಕ್ಸ್ ಲೈಕ್ ಫ್ಯಾಷನ್ ಆಗಿರ್ಬಹುದು. 3rd ಒನ್ ಮುಗೀತು. ಯಾವುದು? ರಾಂಗ್. ನನ್ಗೆ ನಾವಿಬ್ರು ಇದ್ದಾಗ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಚಿಲ್ಲಿಂಗ್, ನಾವಿಬ್ರು ಮೂವಿ ನೋಡ್ಕೊಂಡು ಕಂಫರ್ಟ್ ಫುಡ್ ಜೊತೆ ಮೂವಿ ನೋಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದು ಪ್ರಿಯಾಗ್ ಗೊತ್ತಿತ್ತು. ಎಸ್. ಓಕೆ, 10th question. Last question. What is the moment of personal growth I'm proud of? Your moment. My moment of growth. Personal growth I'm proud of. Best designer ಆಗೋದು. No. Personal growth. Not related to career and all. No. Personally, which I'm proud of. You are still single, ಅದೇ. ಅಲ್ಲ. Not that. Wrong. Know this. ಹೌದಾ? ನಮ್ಮ ಇದ್ರ ಬಗ್ಗೆ ಎಲ್ಲ ಮಾತಾಡಿದೀವಾ? ಯಾ, ನಾವು ಮಾತಾಡಿದೀವಿ. ಕ್ವೆಶ್ಚನ್. ಪರ್ಸನಲ್ ಗ್ರೋತ್ ಏನಾಗುತ್ತೆ? I mean personally, ನನ್ನ personal life ಅಲ್ಲಿ or personally that moment I'm grow like ಆ growth ಅಲ್ಲ actually. ಹೇಳ್ಬಿಡ್ಲಾ? Tick tick 1, tick tick 2, tick tick 3, tick tick 4. ಅಮ್ಮ ಜೊತೆ ಇರೋ ಬಾಂಡಿಂಗ್. No.
ಮತ್ತೆ ಪರ್ಸನಲ್ ಗ್ರೋತ್ ಏನಿರುತ್ತೆ? 6, 7. ಹೇಳ್ಬಿಡ್ಲ? No, wait. Tick 8. Personal growth ಏನು? Tick 9. ನಿಮ್ಗೆ ಆನ್ಸರ್ ಇಲ್ದಾಗ ಬ್ಲಾಸ್ಟ್ ಆಗೋದು. Tick 10. ಓಕೆ. But my weight loss, I've told you also. ನನಗದು ಮೈಂಡಿಗೆ ಬಂತು, ಬಟ್ ಅದು ಓಕೆನಾ ಅಂತ ಐ ಕೆಪ್ಟ್ ಕ್ವೈಟ್. Yeah, okay, but that is the like biggest thing happen in my life, Valla. What is this, Shweta? No, I ಮೈಂಡಿಗೆ have ಬಂದಾಗ told you ಹೇಳ್ಬೇಕಲ್ಲ. also. ಯಾ ಇಲ್ಲ, ನನಗಿದ್ ಮೈಂಡಿಗೆ ಬಂತು ಬಿಕಾಸ್ ಪರ್ಸನಲಿ ಅಂದ್ರೆ ಇನ್ನಾದ್ರೆ ಅಂತಾನೆ ಬಂತು. ಓಕೆ, ನೋ ಪ್ರಾಬ್ಲಮ್. Okay, 10th question. ಪ್ರಶ್ನೆಗಳು ಮುಗೀತು. ಸೊ ಈಗ ಎಷ್ಟು ಪಾಯಿಂಟ್ಸ್ ಇದೆ? ಯು ಆರ್ ಲೀಡಿಂಗ್ ಬೈ 2.5 points. ಅಂದ್ರೆ ಲೈಕ್ ಆಬ್ವಿಯಸ್ಲಿ. ವಿನ್ ಆಗಿರೋದು ಶ್ವೇತಾನೆ. ಬಟ್ ಲಾಸ್ಟ್ ಕ್ವೆಶನ್, ಬೈ ಚಾನ್ಸ್ ಏನಾದ್ರೂ ನಾಳೆ ಲಾಟ್ರಿ ವಿನ್ ಆದ್ರೆ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತ? ವರ್ಲ್ಡ್ ಟ್ರಿಪ್. ರಾಂಗ್. ಬಟ್ ಟ್ರಾವೆಲ್ ಮಾಡೋದು ನಂಗೆ ಗೊತ್ತಿರೋ ಹಾಗೆ. ಬಟ್ ಅದೇ ಪ್ರಾಪರ್ ಹೇಳ್ಬೇಕು. ನಾನು ಇವಾಗ ನಾಳೆ ಬೆಳಿಗ್ಗೆ ನಾನು ಲಾಟ್ರಿ ವಿನ್ ಆಗ್ಬಿಟ್ಟಿದ್ದೀನಿ, ಹೋಪ್ಫುಲಿ ವಿನ್ ಆಗ್ಬಿಡ್ಬೇಕು. ಅವಾಗ ಏನ್ ಮಾಡ್ತೀನಿ ಅಂತ ಫಸ್ಟ್ ನಾನು ಏನ್ ಮಾಡ್ತೀನಿ? ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಟು ಮೈ ಮೈಂಡ್ ಇಸ್ ವಾಟ್? ನಂಗೆ ಗೊತ್ತಿರೋ ಹಾಗೆ ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಇನ್ ಯುವರ್ ಮೈಂಡ್. ಫಸ್ಟ್ ಥಿಂಗ್ ವಿಚ್ ಐ ವುಡ್ ಡೂ. ಅದೇ ಮೈಂಡಿಗೆ ಬಂದ ತಕ್ಷಣ ಅದು ಫಸ್ಟ್ ಹೋಗಿ ನಾನು ಇದನ್ನ ಮಾಡ್ಬೇಕು ಅಂತ. ನಂಗೆ 3 ಇದು ಮೈಂಡಿಗೆ ಬಂತು. ಒಂದು ಬಂದ್ಬಿಟ್ಟು ಯು ಹ್ಯಾವ್ ಟು ಟೆಲ್ ದ ಆನ್ಸರ್. ದಟ್ಸ್ ವಾಟ್. ಟ್ರಾವೆಲಿಂಗ್ ಒಂದು. ಓಕೆ. ಮೇ ಬಿ ಲೈಕ್ ಅಬ್ರಾಡ್ ಟ್ರಿಪ್ ಆ ಥರದ್ದು. ಓಕೆ. ಆರ್ ಶಾಪಿಂಗ್. And shopping. Okay, somewhere nearby. You'll be shopping. Maybe shopping for a good phone or something. Shopping for? Phone. Wrong. Or buying a house or something. 3. Wrong. ಯಾವುದು? ಈಗ ಲಾಟ್ರಿ ವಿನ್ ಆಗೋದು ಮನೆ ಇರುವಾಗ ಇರಲ್ಲ. ಫಸ್ಟ್ ಅಲ್ಲಿ ಮೈಂಡಿಗೆ ಬರೋದು ಶಾಪಿಂಗ್. ಎಸ್, ಬಟ್ ಶಾಪಿಂಗ್ ಹೋದ್ರೆ ಫಸ್ಟ್ ಐ ವುಡ್ ಬೈ ಕ್ಲೋತ್ಸ್ ಅಂಡ್ ಕಾಸ್ಮೆಟಿಕ್ಸ್. ನನಗೆ ಅದೇ ತಾನೇ ಹುಚ್ಚು ಜಾಸ್ತಿ. ಶಾಪಿಂಗ್. ಬಟ್ ಇಲ್ಲ ಪ್ರಿಯಾ ಹೇಳಿದ್ರೆ ಶಾಪಿಂಗ್ ಅಂಡ್ ಶಾಪಿಂಗ್ ಟು ಬೈ ಎ ಫೋನ್. ಇಲ್ಲ ಅದಕ್ಕೆ ರೀಸನ್ ನನಗೆ ಇನ್ನು ಫ್ಯಾಷನ್ ರಿಲೇಟೆಡ್ ಅಂದಾಗ ನಾನು ಫಸ್ಟ್ ಹೋಗೋದೇ ಅದೇ ತಾನೆ. ಅಂಡ್ ನಾವಿಬ್ರು ಶಾಪಿಂಗ್ ಹೋದ್ರೆ ಜಾಸ್ತಿ ಅದೇ ನೋಡೋದು, ಕ್ಲಾತ್ಸ್, ಆಕ್ಸೆಸರೀಸ್, ಕಾಸ್ಮೆಟಿಕ್ಸ್ ಇದನ್ನೇ ನೋಡೋದು. ಅಲ್ಲಿ ಶ್ವೇತಾನೇ ವಿನ್ ಆಗಿರೋದು. ಅಂಡ್ ನಂಗೆ ಗೊತ್ತಿಲ್ಲದಿರೋದು ತಿಳ್ಕೊಂಡೆ, ಕೆಲವೊಂದು ಗೊತ್ತಿದ್ದು ಮರ್ತೋಗಿದ್ದೆ. ಈ ವಿಡಿಯೋ ಅಲ್ಲಿಗೆ ಎಂಡ್ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಬರೋ ಗೇಮ್ಸ್ ಅಲ್ಲಿ ಯಾರು ವಿನ್ ಆಗ್ತೀವಿ ಅಂತ ನೋಡೋಣ. ಅಂಡ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್. ಬಾಯ್.